ಕಾವೇರಿ ಕರ್ನಾಟಕದ ಪಾಲಿಗೆ ಜಲಧಾರಿಣಿ. ಮೇಕೆದಾಟುವಿನಲ್ಲಿ ಕಟ್ಟಬೇಕಿರುವ ಕಟ್ಟಲಾಗದ ಯೋಜನೆಗೆ ಕಾರಣ ಯಾರು? ಕಾವೇರಿ ತಾಯಿಯ ಕಣ್ಣೀರು ಯಾರಿಂದ? ಇದೇ ಇವತ್ತಿನ ವಿಶೇಷ ಮೇಕೆದಾಟು ಪಾಲಿಟಿಕ್ಸ್ ಸತ್ಯದರ್ಶನ. ನಾನು ಹರೀಶ್ ಪುತ್ರನ್. ಕಾವೇರಿ ಜಲ ವಿವಾದದಲ್ಲಿ ಇಲ್ಲಿಯವರೆಗೂ ಯಾರಿಗೂ ತಿಳಿಯದ ಸತ್ಯಾಸತ್ಯತೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅಷ್ಟಕ್ಕೂ ಮೇಕೆದಾಟು ಯೋಜನೆ ಇಲ್ಲಿಯವರೆಗೂ ಯಾಕೆ ಕೈಗೊಂಡಿಲ್ಲ? ಇದರ ಹಿಂದೆ ಇದ್ದ ರಾಜಕೀಯವಾದರೂ ಏನು? ಅದೆಲ್ಲದರ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ. ಯಾರ ಕಾಲಹರಣದಿಂದ ಕಾವೇರಿ ಕಣ್ಣೀರು? ಸುಪ್ರೀಂ ಕೋರ್ಟ್ ಮುಂದಿರುವಾಗ ಪಾದಯಾತ್ರೆ ಸರಿ? ಎಸ್, ನಾವು ಕಾವೇರಿ ನದಿಯ ಬಗ್ಗೆ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗ್ತದೆ. ಈ ಕಾವೇರಿ ನೀರಿನಿಂದ ಎರಡು ರಾಜ್ಯಗಳು ಬಹುಕಾಲದಿಂದ ನೀರಿಗಾಗಿ ಹೋರಾಟ ಮಾಡಿಕೊಂಡೇ ಇಲ್ಲಿಯವರೆಗೂ ಬಂದಿದೆ. ಕಾವೇರಿ ನೀರಿನ ಸಮಸ್ಯೆ ಸರ್ಕಾರದ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾರ ಆಡಳಿತ ಕಾಲದಲ್ಲಿ ಕಾಲಹರಣದಿಂದ ಕಾವೇರಿ ಕಣ್ಣೀರು ಎಂಬ ಹಲವಾರು ಪ್ರಶ್ನೆಗಳು ಎದ್ದಿವೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಂಖ್ಯೆ 3127/2018 ಬಾಕಿ ಇರುವಾಗ ಕಾಂಗ್ರೆಸ್ ಪಾದಯಾತ್ರೆ ಎಷ್ಟು ಸರಿ ಅಂತ ಆಡಳಿತ ಪಕ್ಷದವರು ವಿರೋಧ ಪಕ್ಷದ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ನವರು DMK ಜೊತೆಯಲ್ಲಿ ಸೇರಿ ಸರ್ಕಾರ ರಚನೆ ಮಾಡಿದ್ದಾರೆ. 18 ಜನ ಕಾಂಗ್ರೆಸ್ಸಿನ ಶಾಸಕರು ಪಾಲುದಾರರಾಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ವಿನಂತಿ ಮಾಡ್ತೀನಿ, ನೀವೊಬ್ಬ ರಾಜ್ಯದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು, ನೀವು ಜವಾಬ್ದಾರಿ ತಗೊಂಡು ಅಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಹೇಳಬೇಕು. ನಿಮ್ಮ ಪಕ್ಷದ ಮಂತ್ರಿಗಳಿಗೆ, ಶಾಸಕರಿಗೆ ಹೇಳಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡಬೇಕು ಅಂತ ಇಷ್ಟು ಹೇಳಲಿಕ್ಕೆ ಮಾಡಿದ್ದಾರೆ. ಸದ್ಯ ಮೇಕೆದಾಟು ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ರಾಜ್ಯ ಸರ್ಕಾರ ಅಲೆದು ತೂಗಿ ಮುಂದಿನ ಹೆಜ್ಜೆ ಇಡಬೇಕು. ಇತ್ತೀಚೆಗೆ ರೈತರು ನಡೆಸಿದ ಪ್ರತಿಭಟನೆಯಿಂದ ಮೇಕೆದಾಟು ಪ್ರದೇಶಕ್ಕೆ ಹೋಗದಂತೆ ಗ್ರೀನ್ ಟ್ರಿಬ್ಯುನಲ್ ನಿರ್ಬಂಧ ಹೇರಿತ್ತು. ಸ್ಟೇ ವೆಕೇಟ್ ಮಾಡಲು ಸರ್ಕಾರ ಹರಸಾಹಸವೇ ಮಾಡಿದೆ. ಈಗ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರೋ ಪ್ರತಿಭಟನೆಯಿಂದ ಇನ್ಯಾವ ಗಂಡಾಂತರ ಎದುರಾಗುತ್ತೋ ಅಂತ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಾರಣ ನಮ್ಮ ಸರ್ಕಾರ ಅಲ್ಲ. ನಾವು ಅಧಿಕಾರಕ್ಕೆ ಬಂದ ಮೇಲೆ NGT ಒಳಗೇನು ಗ್ರೀನ್ ಟ್ರಿಬ್ಯುನಲ್ನಲ್ಲಿ ಇದು ಇತ್ತು, ಸ್ಟೇ ಇತ್ತು, ಅದನ್ನು ವೆಕೆಟ್ ಮಾಡಿಸ್ತಕ್ಕಂಥ ಕೆಲಸ ಜೂನ್ 2019 ನಾವೇ ಮಾಡಿಸಿದ್ದೀವಿ. ಈ 2021 ನಮ್ಮದು 2019 ಜುಲೈನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. 17/6/2021 NGTಯಲ್ಲಿರ್ತಕ್ಕಂಥ ಸ್ಟೇನ ವೆಕೆಟ್ ಮಾಡಿಸಿದ್ದೀವಿ. ಇವತ್ತು CWCಯಲ್ಲಿ DPR ಪರಿಶೀಲನೆಯಲ್ಲಿದೆ. ಕಾಂಗ್ರೆಸ್ ಪಾದಯಾತ್ರೆಗೆ ಮಾನವ ಹಕ್ಕುಗಳ ಆಯೋಗ ಛೀಮಾರಿ. ಕೈ ಯಾತ್ರೆಯಿಂದ ಕೊರೋನಾ 3ನೇ ಅಲೆ ಗಂಡಾಂತರ. ರಾಜ್ಯದಲ್ಲಿ ಹೆಚ್ಚುತ್ತಿರೋ ಕೋವಿಡ್ ಪ್ರಕರಣದ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಎಚ್ಚರಿಕೆ ನೀಡಿದೆ. ಸಭೆ, ಸಮಾರಂಭ, ಪ್ರತಿಭಟನೆ, ರ್ಯಾಲಿಗಳನ್ನು ನಡೆಸಬಾರದು ಅಂತ ಸರ್ಕಾರ ರೂಲ್ಸ್ ಜಾರಿ ಮಾಡಿದ್ರು ಕಾಂಗ್ರೆಸ್ ನಾಯಕರು ಡೋಂಟ್ ಕೇರ್ ಎಂದಿದ್ದಾರೆ. ಕಾನೂನು ಪಾಲಿಸಬೇಕಾದವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಹೇಗೆ ಅಂತ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಕಾಂಗ್ರೆಸ್ ಪಾದಯಾತ್ರೆ ಬಗ್ಗೆ ಆಕ್ರೋಶ ಹೊರಹಾಕಿದೆ. ಕಾರ್ಯಕ್ರಮ ಆಯೋಜಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆಯೂ ಗೃಹ ಇಲಾಖೆಗೆ ಸೂಚಿಸಿದೆ. ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳದೆ DK ಶಿವಕುಮಾರ್ ಮಾಡಿದ ಹೈಡ್ರಾಮಾ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಪಾದಯಾತ್ರೆಯಿಂದ ಆಗೋ ಕೆಲಸವೂ ಆಗಲ್ಲ. ಟಗರು ಬಂಡೆ ಪಾದಯಾತ್ರೆ ಮಾಡ್ತಿರೋದು ಕುರ್ಚಿಗಾಗಿ. ಇನ್ನು ತಮಿಳುನಾಡು ಸರ್ಕಾರದ ಮಿತ್ರ ಪಕ್ಷವಾಗಿರುವ ಕಾಂಗ್ರೆಸ್ ಅಲ್ಲಿನ ಸಿಎಂ ಸ್ಟಾಲಿನ್ ಮನವೊಲಿಕೆಯ ಪ್ರಯತ್ನ ಯಾಕೆ ಮಾಡ್ತಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಎತ್ತಿದ್ದಾರೆ. ಇವರ ಪಾದಯಾತ್ರೆಯಿಂದ ಆಗೋ ಕೆಲಸವೂ ಆಗಲ್ಲ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಕೂಡ ಕೈ ಪಾದಯಾತ್ರೆ ವಿರುದ್ಧ ಹರಿಹಾಯ್ದಿದ್ದಾರೆ. ಎರಡೂ ರಾಜ್ಯಗಳ ನಡುವೆ ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಕಾನೂನು ಹೋರಾಟ ಅತ್ಯಗತ್ಯ. ತಮಿಳುನಾಡು ಡೌನ್ ಸ್ಟ್ರೀಮ್ ಇಂಟರ್ಲಿಂಕಿಂಗ್ ರಿವರ್ ಪ್ರಾಜೆಕ್ಟ್ಸ್ ಏನಿದೆ ಅದು ಇಲ್ಲಿಗಲ್ ಇದೆ.
ಅದರ ಬಗ್ಗೆ ಒರಿಜಿನಲ್ ಸೂಟಿನ ಹಾಕಿದ್ರಿ, ಅದನ್ನ ಬೇಗ ಲಿಸ್ಟ್ ಮಾಡಿ ಅದನ್ನ ಹೆರಿಂಗ್ ಮಾಡಿಸ್ಬೇಕು. ಮತ್ತು ಮೇಕೆದಾಟುವಲ್ಲಿ ಅವರು ಮಿಸ್ಲಿನಿಯಸ್ ಅಪ್ಲಿಕೇಶನ್ ಏನು ಹಾಕಿದ್ದಾರೆ ಅದು ಹೆರಿಂಗ್ ಬಂದಾಗ ಹೆಂಗಿದ್ರು ನಮ್ಗೆ ಅದೇನು ಸ್ಟೇ ಇಲ್ಲ ಏನಿಲ್ಲ, ಬಟ್ ಹೆರಿಂಗ್ ಬಂದಾಗ ನಮ್ಮ ಸ್ಟ್ಯಾಂಡನ್ನು ಹೇಳಬೇಕಾಗುತ್ತೆ. ಮತ್ತು ತಮಿಳುನಾಡಿನ ಮದುರೈ ಕೋರ್ಟಲ್ಲಿ ಒಂದು ಅಲ್ಲಿಯ ಲೋಕಲ್ ರೆಸಿಡೆಂಟು ಅಪೀಲ್ ಹಾಕ್ಕೊಂಡಿದ್ದಾರೆ. ಅವರಿಗೆ ಅದು ಜುಡಿಸ್ಟ್ರಿಕ್ಷನ್ ಇಲ್ಲ, ಲೋಕಲ್ ಸ್ಟ್ಯಾಂಡೇ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಹಲವಾರು ಜಡ್ಜ್ಮೆಂಟ್ ಇದೆ. ನಾವು ಅದರಲ್ಲಿ ಇಂಕ್ಲೀಡ್ ಆಗಬೇಕು ಮತ್ತು ಅದನ್ನು ವಾದ ಮಾಡಬೇಕು ಮತ್ತು ಅದನ್ನು ಕ್ಲಾಶ್ ಮಾಡಿಸಬೇಕು ಅನ್ನೋದು. ಮಹದಾಯಿಯಲ್ಲಿ ಅದು ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಹಿಯರಿಂಗ್ ಫಿಕ್ಸ್ ಆಗಿದೆ. ಅಲ್ಲಿ ನಾವು ಮೇನ್ ಸ್ಪೆಷಲ್ ಡಿವಿಷನಲ್ಲಿ ಮೇನ್ ಇಶ್ಯೂಸ್ ಏನಿದೆ ಇದರ ಬಗ್ಗೆ ಕೂಡಲೇ ಒಂದು ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದು. ಬಳ್ಳಾರಿ ಪಾದಯಾತ್ರೆ ಮಾಡಿ 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದ್ರು. ಹಾಗೆ ಮೇಕೆದಾಟು ಪಾದಯಾತ್ರೆ ನಡೆಸಿ ಡಿಕೆ ಶಿವಕುಮಾರ್ ಸಿಎಂ ಆಗಲು ಹೊರಟಿದ್ದಾರೆ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಶುರುವಾಗಿದೆ. ಅಲ್ಲದೆ ಹಳೆಯ ಮೈಸೂರು ಭಾಗದಲ್ಲಿ ಪ್ರಬಲ ಒಕ್ಕಲಿಗ ಲೀಡರ್ ಆಗಿ ಹೊರಹೊಮ್ಮಲು ಡಿಕೆ ಶಿವಕುಮಾರ್ ಪಾದಯಾತ್ರೆ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಪಾದಯಾತ್ರೆಯನ್ನು ಡಿಕೆ ಬೆಂಬಲಿಗರು ಪದೇ ಪದೇ ಘೋಷಣೆ ಮಾಡುತ್ತಿರುವುದರಿಂದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಕೋಲ್ಡ್ ವಾರ್ ಮತ್ತಷ್ಟು ಹೆಚ್ಚಾಗಿದೆ. ಕೂಲಿ ಕಾರ್ಮಿಕರು, ರೈತರು ಪಾದಯಾತ್ರೆಯಲ್ಲಿ ಭಾಗಿಯಾಗಲು ಕಾಂಗ್ರೆಸ್ ಮುಖಂಡರು ಹಣದ ಆಮಿಷ ನೀಡುತ್ತಾ ಇದ್ದಾರೆ. ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೇಶ್ ಗೌಡ ತಲಾ 500 ರೂಪಾಯಿ ಕೊಡ್ತಾರೆ ಅಂತ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಬಡವರಿಗೆ ದುಡ್ಡು ಕೊಟ್ಟು ಬಸ್ ಹತ್ತಿಸ್ತಾ ಇರೋ ಬಗ್ಗೆಯೂ ವರದಿಯಾಗ್ತಾ ಇದೆ. ಮಳೆ ನೀರಿನ ಕೊರತೆಯಿಂದಾದಾಗ 2 ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆಯ ವಿವಾದ ಉದ್ಭವವಾಗ್ತಾ ಇರುವುದು ಇದು ನಿನ್ನೆಯದಲ್ಲ. ಚೋಳರಾಜರ ಕಾಲದಿಂದಲೂ ಈ ನದಿ ನೀರು ಹಂಚಿಕೆಯ ವಿವಾದ ಇದ್ದೇ ಇದೆ. ಸ್ವತಂತ್ರ ಪೂರ್ವದಲ್ಲೂ 2 ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆಯ ವಿವಾದ ಇತ್ತು ಎನ್ನಲಾಗ್ತಾ ಇದೆ. ಈಗಲೂ ಈ ವಿವಾದ ಮುಂದುವರಿಯುತ್ತಲೇ ಬಂದಿದೆ. ಜಲಧಾರಿಣಿ ಕಾವೇರಿ ತಾಯಿಗೆ ಯಾಕೆ ಇಷ್ಟು ಕಷ್ಟ? ಕಾವೇರಿಯೊಂದಿಗೆ ರಾಜ್ಯದ ಜನತೆ ಭಾವನಾತ್ಮಕ ಸಂಬಂಧ ಹೊಂದಿರುವ ಸತ್ಯವೂ ಸಹ ನಿಮಗೆ ತಿಳಿದಿದೆ. ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕಾವೇರಿ ಕಣಿವೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಾಗ ಏನೆಲ್ಲ ಆಯಿತು, ಬಿಜೆಪಿ ಸರ್ಕಾರ ಏನೆಲ್ಲ ಮಾಡಿದೆ, ಅದೆಲ್ಲದರ ಡೀಟೇಲ್ಸ್ ಇದೆ. ಏನಿದು ಮೇಕೆದಾಟು ಯೋಜನೆ? ಯಾಕಿಷ್ಟು ರಾಜಕೀಯ ವಿವಾದ? ಕಾಂಗ್ರೆಸ್ ಮೇಕೆದಾಟು ಯೋಜನೆಯನ್ನ ರಾಜಕೀಯ ಅಸ್ತ್ರವಾಗಿಸಿಕೊಂಡಿದೆಯೇ? ಕರ್ನಾಟಕ ರಾಜ್ಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ಅಂದು ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರಿಗೆ ಬಹುಮತವಿಲ್ಲದೆ ಇದ್ದುದರಿಂದ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ರಾಷ್ಟ್ರೀಯ ಜಲನೀತಿಯ ಅನುಷ್ಠಾನಕ್ಕೆ ಮುನ್ನ ಕಾವೇರಿ ಜಲ ವಿವಾದವನ್ನ ನ್ಯಾಯಾಧಿಕರಣಕ್ಕೆ ಒಪ್ಪಿಸುವುದು ಸಾಧ್ಯವಲ್ಲ ಎಂಬುದು ಕರ್ನಾಟಕದ ಒಕ್ಕೂರಿನ ನಿಲುವಾಗಿತ್ತು. ಮುಂದೆ ಕಾಂಗ್ರೆಸ್ ಸರ್ಕಾರ ಮರಳಿ ಬಂದಾಗ ಕರ್ನಾಟಕದ ರಾಜಕಾರಣದ ಪಾಲಿಗೆ ಅಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತವೇ ಸಮಸ್ಯೆಯಾಗಿತ್ತು. ಈ 2 ಸಂದರ್ಭಗಳಲ್ಲೂ ಕಾವೇರಿ ವಿವಾದ ಸಮಸ್ಯೆಗಳಿಗೆ ಕಾಲಘಟ್ಟಗಳು ಮಹತ್ವದ ತಿರುವನ್ನ ನೀಡಲಾಗಿದೆ ಎನ್ನಲಾಗ್ತಿದೆ.
ಮೊದಲನೆಯದಾಗಿ ಬಹುಮತವಿಲ್ಲದ ಜನತಾ ಸರ್ಕಾರದ ಆಡಳಿತ ಕಾಲದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಎರಡನೇದಾಗಿ ರಾಜ್ಯದಲ್ಲಿ 89ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೇಂದ್ರದಲ್ಲಿ ವಿರೋಧ ಪಕ್ಷದ ವಿಪಿ ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬಂದುದರಿಂದ ಇಲ್ಲಿ ಕಾವೇರಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯವಾಗುವುದಿಲ್ಲ ಎಂಬ ಸಣ್ಣ ಅಳುಕು ಕಾಡಲಾರಂಭಿಸಿತು. ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಪ್ರತಿಪಕ್ಷಕ್ಕೂ ಕೂಡ ಜವಾಬ್ದಾರಿ ಇದೆ. ಕೋವಿಡ್ ಸಂದರ್ಭದಲ್ಲಿ ನಿಯಮಾವಳಿಗಳನ್ನು ಮೀರುವುದು ಬೇಡ, ಕೋವಿಡ್ ಉಲ್ಲಂಘನೆ ಆಗದ ರೀತಿಯಲ್ಲಿ ಅವ್ರ ಕಾರ್ಯಚಟುವಟಿಕೆ ಮಾಡಬೇಕು ಅಂತ ಅಷ್ಟೇ ವಿನಂತಿ ಮಾಡ್ತೇನೆ. ಯಾಕಂದರೆ ನಾವು ಸರ್ಕಾರ ಆಗಿ ಅವ್ರನ್ನ ನಿಯಂತ್ರಣ ಮಾಡ್ತೀವಿ, ಹತ್ತಿಕ್ತೀವಿ ಅಂತಕ್ಕಂಥ ಮಾತೇ ಇಲ್ಲ, ಅದನ್ನು ನಾವು ಮಾತಾಡೋಂಗಿಲ್ಲ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ರಾಜ್ಯದ ಹಿತದೃಷ್ಟಿಯಿಂದ ನೀವು ಹಿರಿಯ ನಾಯಕರಿದ್ದೀರಿ, ಅನುಭವಸ್ಥರಿದ್ದೀರಿ, ಅಧಿಕಾರ ಮಾಡಿದವರಿದ್ದೀರಿ. ಪ್ರತಿಪಕ್ಷದಲ್ಲಿ ಇವತ್ತು ಅಧಿಕಾರದ ಇದ್ದಂಗೆ ಮುಖ್ಯಮಂತ್ರಿ ಇದ್ದಂಗೆ ಪ್ರತಿಪಕ್ಷದ ನಾಯಕರು ಅಂದರೆ ಶಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮದು ಜವಾಬ್ದಾರಿ ಇದೆ, ನೋಡ್ಕೊಂಡು ಮಾಡ್ರಿ ಅಂತ ಅಷ್ಟೇ ಹೇಳಿ. ಕಾವೇರಿ ನದಿಯ ವಿಚಾರವಾಗಿ 1984ರಲ್ಲಿಯೇ ಕರ್ನಾಟಕದ ಒಪ್ಪಿತ ನಿಲುವಿನ ವಿರುದ್ಧವಾಗಿ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದ ಎಂಜಿ ರಾಮಚಂದ್ರನ್ ಸರ್ಕಾರದ ಅಘೋಷಿತ ಬೆಂಬಲದೊಂದಿಗೆ ತಮಿಳುನಾಡು ವಿಲುಪೊರೈಗಳ್ ನಿರುಪಸಲ್ ವ್ಯವಸಾಯಿಗಳ್ ಪಾದುಕಪ್ಪಂ ಸಂಘ ಎಂಬ ಉಸಿರು ಕಟ್ಟಿಸುವಂತಹ ಉದ್ದದ ತಾಂಜಾವೂರಿನ ರೈತ ಸಂಘ ಸರ್ವೋನ್ನತ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ತಮಿಳುನಾಡಿನ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ನಿಶ್ಚಿತಗೊಳಿಸಬೇಕೆಂಬ ಹಠ ಹಿಡಿಯಿತು ಎನ್ನಲಾಗಿದೆ. ಕೇಂದ್ರ ಸರ್ಕಾರ ಕಾವೇರಿ ಜಲ ವಿವಾದ ಬಗೆಹರಿಸಲು ಹಲವಾರು ಪ್ರಯತ್ನಗಳು ಮಾಡಿದ್ರೂ ಮುಖ್ಯಮಂತ್ರಿಗಳ ಮಟ್ಟದ 10 ಮಾತುಕತೆಗಳು ನಡೆದವು. ಯಾವ ಪ್ರಯತ್ನವೂ ತಮಿಳುನಾಡಿನ ಧೋರಣೆಯಿಂದಾಗಿ ಫಲಕಾರಿಯಾಗಲಿಲ್ಲ ಎಂಬ ಮಾಹಿತಿ ಇದ್ದೇ ಇದೆ. ಕಾನೂನಿನ ಇತಿಮಿತಿ ಒಳಗೆ ನಾವು ಅರ್ಥ ಮಾಡಿಕೊಂಡು ಹೋರಾಟಗಳನ್ನ ಮಾಡಬೇಕು. ಅದರ ದುಷ್ಪರಿಣಾಮ ರಾಜ್ಯದ ಹಿತಕ್ಕೆ ಆಗಬಾರ್ದು, ಆ ರೀತಿ ಇರಬೇಕು. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ನೀವು ಸಾಂಕೇತಿಕವಾಗಿ ನೀವು ಹೋರಾಟ ಮಾಡೋಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ 25,000 ಜನರ ಕೂಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ, ಅದರ ಬಗ್ಗೆ ಆತಂಕ ವ್ಯಕ್ತ ಮಾಡಿದ್ರಿ ಅಷ್ಟೇ. 2015ರಲ್ಲಿ ಮೇಕೆದಾಟು ಟೆಂಡರ್ ತಿರಸ್ಕೃತವು ವಿಳಂಬಕ್ಕೆ ಕಾರಣವಾಯಿತು. 7/4/2014ರಂದು ವಿಸ್ತೃತ ಯೋಜನಾ ವರದಿಯನ್ನ ಟೆಂಡರ್ ಪ್ರಕ್ರಿಯೆಯ ಮೂಲಕ ನಡೆಸಬೇಕೆಂದು ತೀರ್ಮಾನಿಸಿದರು. ಅದಾದ 6 ತಿಂಗಳಿಗೆ 25/10/2014ರಂದು ಜಾಗತಿಕ ಮಟ್ಟದ ಆಸಕ್ತಿ ವ್ಯಕ್ತಪಡಿಸುವಿಕೆಯನ್ನ ಆಹ್ವಾನಿಸಿದರು ಎನ್ನಲಾಗಿದೆ. ಅಲ್ಲಿಂದ 9 ತಿಂಗಳ ನಂತರ 9/7/2015ರಂದು ಟೆಂಡರ್ ಪ್ರಕ್ರಿಯೆಯು ಖಾಲಿ ದಾಸ್ತಾವೇಜು ಪಡೆಯುವ ಅಂತಿಮ ದಿನಾಂಕ ನಿಗದಿಪಡಿಸಲಾಯಿತು. ಆಗಸ್ಟ್ ತಿಂಗಳ 17, 2015ರಂದು ತಾಂತ್ರಿಕ ಬಿಡ್ಗಳನ್ನು ತೆರೆದು 6/10/2015ರಂದು ಟೆಂಡರ್ ಪರಿಶೀಲನಾ ಸಮಿತಿಯು ಮಂಜೂರಾತಿಗೆ ಸಲ್ಲಿಸಿದರು. ಇದಲ್ಲದೆ 8/10/2015ರಂದು ಆರ್ಥಿಕ ಬಿಡ್ಗಳನ್ನು ತೆರೆದು 13/10/2015ರಂದು ಸಭೆ ಸೇರಿದ ಟೆಂಡರ್ ಪರಿಶೀಲನಾ ಸಮಿತಿ ಆಹ್ವಾನಿತ ಸಂಸ್ಥೆಗಳನ್ನು ನಮೂದಿಸಿದ ದರಗಳು ಅಸಾಮಾನ್ಯ ದರಗಳೆಂದು ಅಧಿಕ ವೆಚ್ಚದಾಯಕವಾಗಿವೆ ಎಂಬ ಕಾರಣ ನೀಡಿ ಈ ಟೆಂಡರ್ ಅನ್ನ ತಿರಸ್ಕರಿಸಲಾಯಿತು ಎನ್ನಲಾಗಿದೆ. ಅಂತಾರಾಜ್ಯ ಜಲ ವಿವಾದದಂತಹ ಸೂಕ್ಷ್ಮ, ಗಂಭೀರ ಮತ್ತು ದೂರಗಾಮಿ ಪರಿಣಾಮ ಬೀರುವ ವಿವಾದಗಳ ಕುರಿತು ಕರ್ನಾಟಕ ಸರ್ಕಾರ ಯಾವಾಗಲೂ ವಿವೇಕಯುತವಾದ ನಿಲುವುಗಳನ್ನೇ ತಾಳುತ್ತಾ ಬಂದಿದೆ. ಕಾವೇರಿ ಜಲ ವಿವಾದದಲ್ಲಿ ಕರ್ನಾಟಕಕ್ಕೆ ಯಾವಾಗಲೂ ಸಂಕಷ್ಟ ಯಾಕೆ ಎಂಬ $1 ಮಿಲಿಯನ್ ಪ್ರಶ್ನೆ ರಾಜ್ಯದ ಜನತೆಗೆ ಕಾಡುತ್ತಲೇ ಇದೆ. ಕಾವೇರಿ ನ್ಯಾಯಾಧೀಕರಣದ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಹಾಗೂ ನ್ಯಾಯಾಧೀಕರಣದ ಅಂತಿಮ ತೀರ್ಪು ಪ್ರಕಟವಾದ ಮೇಲೆ ಹಾಗೂ ಪ್ರಕಟಿತ ತೀರ್ಪು ಗೆಜೆಟ್ನಲ್ಲಿ ಪ್ರಕಟವಾದ ನಂತರ ಎಲ್ಲಾ ಹಂತಗಳಲ್ಲೂ ಒಂದಿಲ್ಲೊಂದು ಸಂಕಷ್ಟದ ಪರಿಸ್ಥಿತಿಯನ್ನ ಕರ್ನಾಟಕ ಕಾಲಕಾಲಕ್ಕೆ ಎದುರಿಸುತ್ತಲೇ ಇಲ್ಲಿವರೆಗೂ ಬಂದಿದೆ. ಯಾಕೆ ಹೀಗೆ ಎಂಬ ಪ್ರಶ್ನೆಗೆ ಉತ್ತರ ಇನ್ನೂ ಕಪ್ಪು ಚುಕ್ಕಿಯಾಗಿಯೇ ಇದೆ. ಕಾವೇರಿ ನದಿಯ ವಿಚಾರವಾಗಿ ಬಹುಶಃ ಉತ್ತರ ಹುಡುಕುವ ಕಾಲ ಸನ್ನಿಹಿತವಾಗಿದೆ ಎನ್ನಲಾಗಿದೆ. ಕಾವೇರಿ ನೀರಿನ ವಿಚಾರವಾಗಿ ಆಗಿನ ರಾಜ್ಯ ಸರ್ಕಾರ ಪರಿಶೀಲನೆ ಹೆಸರಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿತ್ತು? ಟೆಂಡರ್ ವಿಚಾರದಲ್ಲಿ ಆರ್ಥಿಕ ಬಿಡ್ಗಳನ್ನು ಹೆಚ್ಚಿಸಿ ಕೆಲವೊಂದು ಟೆಂಡರ್ಗಳನ್ನು ತಿರಸ್ಕರಿಸಿದ್ರ? ಮೇಕೆದಾಟು ಯೋಜನೆಯ ನೈಜ ಸತ್ಯ ಏನು? ಅಂದಿನ ಸಿಎಂ ಸಿದ್ದರಾಮಯ್ಯನವರು ಮತ್ತು ಎಂಬಿ ಪಾಟೀಲ್ರು ವಿವರಿಸಬೇಕಾದ ವಿಚಾರಗಳೇನು? ಅಷ್ಟಕ್ಕೂ ಬಿಜೆಪಿ ನಾಯಕರ ಪ್ರಶ್ನೆಗಳಿಗೆ ಕೈ ನಾಯಕರ ಬಳಿ ಉತ್ತರ ಇದೆಯಾ? ಕಾವೇರಿ ನೀರಿನ ವಿಚಾರದಲ್ಲಿ ವಾಸ್ತವಿಕ ನೈಜ ಸತ್ಯ ಏನು? 4G ವಿನಾಯಿತಿ ಕೋರಬೇಕೆಂದು ಸೂಚಿಸಿದಾದ್ರೂ
ಅಂದಿನ ಜಲಸಂಪನ್ಮೂಲ ಸಚಿವರಾಗಿದ್ದ ಶ್ರೀ ಎಂಬಿ ಪಾಟೀಲ್ ರವರು ಈ ಟೆಂಡರ್ ಪ್ರಕ್ರಿಯೆಯು ಆರಂಭದಲ್ಲಿಯೇ 19/6/2015 ಸರ್ಕಾರದ ಅಂದಿನ ಮುಖ್ಯ ಕಾರ್ಯದರ್ಶಿಗಳಿಗೆ ಟಿಪ್ಪಣಿ ಕಳುಹಿಸಿ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ವಿಸ್ತೃತ ಯೋಜನಾ ವರದಿ ಅಂದ್ರೆ ಡಿಪಿಆರ್ ತಯಾರಿಸುವ ಸಲಹೆಗಾರರಿಗೆ ನೇರವಾಗಿ ವಹಿಸುವಂತೆ ಸೂಚಿಸಿದ್ರು. ಆದರೆ ಇದಕ್ಕೂ ಮೊದಲು ದಿನಾಂಕ 10/9/2013 ಸಭೆ ನಡೆಸಿದ ಅಂದಿನ ಜಲಸಂಪನ್ಮೂಲ ಸಚಿವರು ಮೇಕೆದಾಟು ಯೋಜನೆಯ ವಿಸ್ತೃತ ಯೋಜನಾ ವರದಿ ಸಲ್ಲಿಸಲು ಸಮಾಲೋಚಕರ ಸೇವೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಗಳಲ್ಲಿ ಪಾರದರ್ಶಕತೆ ಅಧಿನಿಯಮದ ಅನ್ವಯ 4G ವಿನಾಯಿತಿ ಕೋರಬೇಕೆಂದು ಸೂಚಿಸಿದವು. 7/4/2013 ಜಲಸಂಪನ್ಮೂಲ ಇಲಾಖೆಯು ಈ ಪ್ರಸ್ತಾವನೆಯನ್ನು ಸಹ ತಿರಸ್ಕರಿಸಿದ್ರು. ಮೇಕೆದಾಟು ಯೋಜನೆಗೆ ವಿಳಂಬ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಆಡಳಿತದಲ್ಲಿ 2013ರಿಂದ 2018 ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಹೌದು, ಕಾವೇರಿ ವಿಚಾರವಾಗಿ 25/2/2016 4G ವಿನಾಯಿತಿಯನ್ನ ಅಂದಿನ ಸರ್ಕಾರ ಮಂಜೂರು ಮಾಡುತ್ತದೆ. ಆದರೆ ಮರುದಿನವೇ ಅಂದ್ರೆ 26/2/2016 ಕನ್ಸಲ್ಟೆನ್ಸಿ ಸೇವೆ ಪಡೆಯಲು ಇಕೆ ಟೆಕ್ನಾಲಜಿ ಸಂಸ್ಥೆಗೆ ಗುತ್ತಿಗೆಯನ್ನ ಸಹ ನೀಡುತ್ತಾರೆ. ಈ ಇಕೆ ಟೆಕ್ನಾಲಜಿ ಸಂಸ್ಥೆಯವರು ಟೆಂಡರ್ನಲ್ಲಿ ನಮೂದಿಸಿದ ದರವನ್ನ ಇಕೆ ಎಂದು ಕರೆಯುತ್ತಾರೆ. ಇದೇ ಸಂಸ್ಥೆಯು ಟೆಂಡರ್ನಲ್ಲಿ ಇದೇ ದರ ನಮೂದಿಸುತ್ತದೆ. ಇದರಿಂದ ಯಾವ ಸಾಧನೆಯಾಯಿತೋ ಗೊತ್ತಿಲ್ಲ. ಪೂರ್ಣಗೊಂಡ ಮತ್ತು ಅಂತಿಮಗೊಂಡಿದ್ದ ಟೆಂಡರ್ ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ಅದೇ ದರಕ್ಕೆ ಮತ್ತು ಅದೇ ಸಂಸ್ಥೆಗೆ ಅದೇ ಸೇವೆ ಪಡೆಯಲು ಗುತ್ತಿಗೆ ನೀಡಲು 4G ವಿನಾಯಿತಿ ಮಂಜೂರು ಮಾಡುವುದು ಅದೆಂಥ ಮೂರ್ಖತನದ ನಿರ್ಣಯ ಎಂಬ ಪ್ರಶ್ನೆಗಳು ಈಗ ಕಾಡಲಾರಂಭಿಸುತ್ತದೆ. ಪಾರದರ್ಶಕವಲ್ಲದ ಈ ಕ್ರಮಕ್ಕೆ ಆಗಿನ ಸರ್ಕಾರ ಮುಂದಾಗಿದ್ದು ಏಕೆ? ಯಾವ ರಾಜಕೀಯ ಶಕ್ತಿಗಳು ಇಲ್ಲಿ ಕೆಲಸ ಮಾಡಿದ್ವು ಎಂಬುದನ್ನ ಅಂದಿನ ಸರ್ಕಾರದ ಪ್ರಮುಖರು ನಾಡಿನ ಜನತೆಗೆ ಸಿದ್ದರಾಮಯ್ಯನವರು ಮತ್ತು ಎಂಬಿ ಪಾಟೀಲರು ವಿವರಿಸಬೇಕಾಗುತ್ತದೆ ಎಂಬ ಗುಮಾನೀಯವಾದ ಪ್ರಶ್ನೆ ಕಾಡಲಾರಂಭಿಸುತ್ತದೆ. ಎಲ್ಲರಿಗೂ ಗೊತ್ತಿದೆ, ಇವತ್ತಿನ ಕಾಂಗ್ರೆಸ್ಸಿನ ಹೋರಾಟ ಕುರ್ಚಿಗಾಗಿ, ಬೇರೆ ಅದಕ್ಕೂ ಅಲ್ಲ. ಇನ್ನೊಂದು ಎಂಬಿ ಪಾಟೀಲ್ರು ಇವತ್ತು ಕಾಮೆಂಟ್ ಮಾಡಿದಾರೆ, ನನಗೆ ಜಾಹೀರಾತು ಕೊಡು ಹುಚ್ಚದಂತೇಳಿ. ನನಗೆ ಕೋಟಿಗಟ್ಟಲೆ ಜಾಹೀರಾತು ಕೊಟ್ಟಂತ ಹುಚ್ಚಿಲ್ಲ. ಎಂಬಿ ಪಾಟೀಲ್ರು ತಮ್ಮ ಬೆನ್ನು ತಾವು ತಿರುಗಿ ನೋಡ್ಕೊಳ್ಳಿ, ಗೊತ್ತಾಗ್ತದ. 6 ಫೋಟೋ 8 ಫೋಟೋ ತಮ್ಮ ಅಖಂಡ ಫೋಟೋ ಹಾಕ್ಸ್ಕೊಂಡು ಜಾಹೀರಾತುಗಳನ್ನ ಕೊಟ್ಟಿದ್ದನ್ನು ಏನೇನು ತೆಗೆದು ನೋಡ್ಲಿ, ಬೇಕಾದ್ರೆ ಕಳಿಸ್ಕೊಡ್ತೀನಿ, ಅವ್ರು ನೋಡ್ಲಿ ಇನ್ನೊಂದ್ಸಾರಿ. ಮೇಕೆದಾಟು ಟೆಂಡರ್ ದಿಕ್ಕು ತಪ್ಪಿಸಿದ್ದು ಯಾರು? ಕಾವೇರಿ ಕಣಿವೆಯ ರೈತರಿಗೆ ತಿಳಿಯದ ಮರ್ಮವೇನು ಗೊತ್ತಾ? ಟೆಂಡರ್ ಅನುಮತಿಗೊಳಿಸಬಹುದಾಗಿದ್ದನ್ನ ದುರುದ್ದೇಶದಿಂದ ತಪ್ಪಿಸಿ ಅದೇ ಸಂಸ್ಥೆಗೆ ಅದೇ ದರಕ್ಕೆ ಅದೇ ಸೇವೆಗೆ ಗುತ್ತಿಗೆ ನೀಡಿದರ ಉದ್ದೇಶವಾದರೂ ಏನು ಎಂಬುದರ ಮರ್ಮ ಅರಿಯುವ ಹಕ್ಕು ಕಾವೇರಿ ಕಣಿವೆಯ ರೈತರಿಗೆ ಮತ್ತು ನಾಗರಿಕರಿಗೆ ಇದೆ. ಅಂದಿನ ಸರ್ಕಾರದ ಬೌದ್ಧಿಕ ದಿವಾಳಿಕೋರತನ, ಹೊಣೆಗೇಡಿತನದ ಪರಮಾವಧಿಯಿಂದಾಗಿ ಇಂಥ ವಿಳಂಬ ದ್ರೋಹಕ್ಕೆ ಕಾರಣವಾಯಿತು. ಪ್ರತಿ ಹಂತದಲ್ಲೂ ಅಂದಿನ ಜಲಸಂಪನ್ಮೂಲ ಸಚಿವರ ಅಧ್ಯಕ್ಷತೆಯ ವಿಳಂಬದಿಂದಾಗಿ ಕಾಂಗ್ರೆಸ್ ಆಡಳಿತ ಕಾಲದ ಕಡತಗಳಲ್ಲಿ ಕಾವೇರಿ ತಾಯಿ ಕಣ್ಣೀರು ಸುರಿಸುವಂತಾಯಿತು ಅಂತ ಎಷ್ಟೋ ಸತ್ಯಗಳು ಮರೆಯಾಗಿಯೇ ಉಳಿದಿವೆ. ಇದರ ಹಿಂದಿರುವ ಶಕ್ತಿಯಾದರೂ ಯಾವುದು? ಯಾರ ಆಡಳಿತದಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನೋದು ಸಹ ಗೊತ್ತಿರದ ವಿಷಯವೇನಲ್ಲ. ನಾವು ಇದೇ ಎಂಬಿ ಪಾಟೀಲ್ರೇನು ಇವತ್ತು ಭಯಂಕರ ಜೋರಾಗಿ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಅವ್ರದ್ದೇ ಲೆಟರ್ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊನ್ನೆನೂ ಮೀಡಿಯಾದವ್ರಿಗೆ ಕೊಟ್ಟಿದ್ದೀನಿ. ಅದು ಅಲ್ಲದೆ ಅವರೇ ಮಾಡಿರ್ತಕ್ಕಂಥ ಪ್ರೊಸೀಡಿಂಗ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ 4G ಎಕ್ಸಾಮ್ಷನ್ ಬಗ್ಗೆ ಏನಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ಮೇಲೆ 4G ಎಕ್ಸಾಮ್ಷನ್ ಕೊಟ್ಟು DPR ಕಳಿಸಿರ್ತಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಆದೇಶಗಳನ್ನು. ನಮಗೆ ಯಾವುದೇ ಆತಂಕ ಇಲ್ಲ. ಹೋರಾಟಗಳು ಮಾಡಲಿ, ರಾಜ್ಯದ ಹಿತದೃಷ್ಟಿಯಿಂದ ಹೋರಾಟಗಳು ಕಾಲಕ್ಕೆ ನಡೀಬೇಕು. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದ್ರೆ ಹೋರಾಟ. ಎಸ್, ವಿಳಂಬದ ಪರ್ವ ಇಲ್ಲಿಗೆ ಮುಗಿಯಲಿಲ್ಲ ಅನ್ನೋ ಕಾರಣ ಸಹ ಇದ್ದೇ ಇದೆ. 4/6/2016 ಇಕೆ ಟೆಕ್ನಾಲಜಿ ಸಂಸ್ಥೆಯು 5,912 ಕೋಟಿ ರೂಪಾಯಿಗೆ ವಿಸ್ತೃತ ಯೋಜನಾ ವರದಿ ಸಲ್ಲಿಸುತ್ತದೆ. ಆದರೆ ಈ ಯೋಜನಾ ವರದಿಗೆ ಕರ್ನಾಟಕ ಸರ್ಕಾರದ ತಾತ್ವಿಕ ಒಪ್ಪಿಗೆ ನೀಡಲು ಮತ್ತೆ 9 ತಿಂಗಳು ಕಾಲಹರಣ ಮಾಡುತ್ತದೆ ಅನ್ನೋದು ಅಷ್ಟೇ ಸತ್ಯ. ಆದರೆ 13/3/2017 ಕರ್ನಾಟಕ ಸರ್ಕಾರ ತಾತ್ವಿಕ ಒಪ್ಪಿಗೆಯನ್ನ ಸಹ ನೀಡುತ್ತದೆ. ಇದಲ್ಲದೆ 7/6/2017 ವಿಸ್ತೃತ ಯೋಜನಾ ವರದಿಯನ್ನ ಕೇಂದ್ರ ಜಲ ಆಯೋಗದ ಬೆಂಗಳೂರು ಕಚೇರಿಗೆ ಸಲ್ಲಿಸಲಾಗುತ್ತದೆ. ಅಂತಿಮವಾಗಿ 5 ವರ್ಷಗಳ ಪೂರ್ಣ ವಿಳಂಬದ ನಂತರ ಪೂರ್ವ ಸಿದ್ಧತಾ ವರದಿಯನ್ನ 4/8/2018 ಸಲ್ಲಿಸಲಾಗುತ್ತದೆ. ಇಷ್ಟರಲ್ಲಿ ಕಾಲಹರಣ ಮಾಡಿ ಈ ಮೊದಲೇ ಅಂದರೆ ಅಂದಿನ ಸರ್ಕಾರ ಅಧಿಕಾರವನ್ನ ಮೇ 18 ಕಳೆದುಕೊಳ್ಳುತ್ತದೆ.
4 ಅಮೂಲ್ಯ ವರ್ಷಗಳ ವ್ಯರ್ಥದಿಂದ ನಾವು ನ್ಯಾಯಾಲಯದಲ್ಲಿ ಮತ್ತೊಮ್ಮೆ ತೊಂದರೆ ಅನುಭವಿಸುವಂತಾಗಿದೆ. ಸರ್ಕಾರಿ ಕಡತಗಳಲ್ಲಿ ಹೂತು ಹೋದ ಈ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಎಂಬುದು ವಿಳಂಬ ರಾಕ್ಷಸನ ಕಾಕದೃಷ್ಟಿಯಿಂದ ಕರ್ನಾಟಕಕ್ಕೆ ಐತಿಹಾಸಿಕ ಅನ್ಯಾಯ ಎರಗಿ ಬಂತು. ಕನ್ನಡ ನಾಡಿನ ಜೀವನದಿ ಕಾವೇರಿ ಮಾತೆ ಮತ್ತೊಮ್ಮೆ ಕಣ್ಣೀರು ಸುರಿಸುವಂತಾಯಿತು. ಈ 4 ವರ್ಷಗಳ ಮಹತ್ವದ ಘಟ್ಟ ಮೇಕೆದಾಟುವಿನ ಯೋಜನಾ ವರದಿ ಸಿದ್ಧವಾಗಿ ಅಗತ್ಯವಾದ ಎಲ್ಲಾ ಮಂಜೂರಾತಿಗಳನ್ನ ಕೇಂದ್ರ ಸರ್ಕಾರದಿಂದ ಪಡೆಯಬೇಕಾದ ಅಮೂಲ್ಯ ಅವಧಿಯಲ್ಲಿ ನಿದ್ದೆ ಮತ್ತು ಅಪ್ರಮಾಣೀಕರಣದ ಐತಿಹಾಸಿಕ ಪ್ರಮಾದ ಕರ್ನಾಟಕದ ಪಾಲಿಗೆ ಕರಾಳ ಅಧ್ಯಾಯವಾಗಿ ಪರಿಣಮಿಸಿತು. ಇಷ್ಟು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ. 4.75 TMC ನೀರೇನು ಕುಡಿಯುವ ನೀರಿಗಾಗಿ ಹಂಚಿಕೆ ಆಗಿದೆ. ಬೆಂಗಳೂರು ಮತ್ತು ಕಾವೇರಿ ಪ್ರದೇಶದಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಇರತಕ್ಕಂಥ ಹಳ್ಳಿಗಳಿಗೆ ನಾವು ಅದನ್ನು ಉಪಯೋಗ ಮಾಡೇ ಮಾಡ್ತೇವೆ. ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಆಗೇ ಆಗ್ತದಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇನೆ. ನಾಡಿನ ಜನತೆಗೆ ಇಷ್ಟೇ ವಿನಂತಿ ಮಾಡ್ತೇನೆ, ಈ ಸಂದರ್ಭದಲ್ಲಿ ಕೊರೋನಾ ಉಲ್ಬಣ ಆಗದಂತೆ ಎಚ್ಚರ ವಹಿಸಬೇಕು ಅಂತ ವಿನಂತಿ. ಎರಡು 2013ರಿಂದ 2018 ಕರಾಳ ಅಧ್ಯಾಯ. ಆಳುವ ಪಕ್ಷದಲ್ಲಿದ್ದಾಗ ಆಲಸ್ಯ, ಕಡತ ಯಜ್ಞದ ಬದಲು ಕಾಲಹರಣ, ವಿರೋಧ ಪಕ್ಷದಲ್ಲಿದ್ದಾಗ ಆಂದೋಲನ. ಇಷ್ಟೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮೇಕೆದಾಟು ಯೋಜನೆಯನ್ನು ಸರಿಯಾಗಿ ಮುನ್ನಡೆಸಿದ್ರೆ ಇಷ್ಟೊತ್ತಿಗಾಗಲೇ ಮೇಕೆದಾಟು ಯೋಜನೆ ಕನ್ನಡಿಗರ ಕನಸಂತೆ ಈಡೇರ್ತಾ ಇತ್ತು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಇದು ಕನ್ನಡಿಗರ ಧ್ವನಿ.